ದೇಶದಲ್ಲಿ ರಾಜ್ಯದಲ್ಲಿ ಕೊರೋನಾ ಸೋಂಕು ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ದೇವಸ್ಥಾನಗಳಿಗೆ ಭಕ್ತಾದಿಗಳು ಹೆಚ್ಚು ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲೂ ಕೂಡ ಔಷಧಿ ಸಿಂಪಡಣೆ ಸ್ಯಾನಿಟೈಸೇಷನ್ ಅನ್ನು ಮಾಡಲಾಗ್ತಾ ಇದೆ. ಭಕ್ತಾದಿಗಳ ಸುರಕ್ಷತೆಗಾಗಿ ರಾಜಾಜಿನಗರದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಔಷಧಿ ಸಿಂಪಡಣೆ ಸ್ಯಾನಿಟೈಸೇಷನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗಿದೆ. ಪ್ರತಿನಿತ್ಯ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಹೋಗ್ತಾರೆ, ಹಾಗಾಗಿ ಯಾವುದೇ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದಲೇ ಈ ರೀತಿ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ಇದು ರಾಜಾಜಿನಗರದ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ನಡೀತಾ ಇರತಕ್ಕಂಥ ಸ್ಯಾನಿಟೈಸೇಷನ್ ಔಷಧಿ ಸಿಂಪಡಣೆ ಮುಂಜಾಗ್ರತಾ ಕ್ರಮ. ಹಾಗೆ ನೋಡೋಕ್ಕಾದ್ರೆ BBMPಯವರು ಇಷ್ಟೊತ್ತಿಗಾಗಲೇ ಇದನ್ನು ಶುರು ಮಾಡಬೇಕಾಗಿತ್ತು. ಎಲ್ಲ ಮುಂದೆ ಬರ್ತಾ ಹೇಳ್ತೀನಿ, ಎಲ್ಲ ವೆಹಿಕಲ್ಗಳು ಕೂಡ ಔಷಧಿ ಸಿಂಪಡಣೆ ವೆಹಿಕಲ್ಗಳು ಕೂಡ ಜಡ್ಡುಗಟ್ಟು ಕೂತಿವೆ. ಇನ್ನೂ ಅದನ್ನು ತೊಳೆದಿಲ್ಲ, ಇವರು ನೀಟಾಗಿ ರೆಡಿ ಮಾಡ್ಕೊಂಡಿಲ್ಲ ಅದನ್ನು. ಬಟ್ ಕೆಲವರು ಮಾತ್ರ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ರೀತಿ ದೇವಸ್ಥಾನಗಳಲ್ಲಿ ಅಂದರೆ ಎಲ್ಲೆಲ್ಲಿ ಜನನಿಬಿಡ ಪ್ರದೇಶಗಳಿರುತ್ತೆ ಅಂಥ ಕಡೆ ಔಷಧಿ ಸಿಂಪಡಣೆ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದು ನೀವು ನೋಡ್ತಾ ಇರತಕ್ಕಂಥದ್ದು ರಾಜಾಜಿನಗರದ ಆಂಜನೇಯ ಸ್ವಾಮಿ ದೇವಸ್ಥಾನ.